ನಮಸ್ತೆ. ರುಚಿಯಾಗಿರೋ ಮತ್ತು ಹೆಲ್ದಿಯಾಗಿರೋ ಸ್ಲರ್ಪ್ ಫಾರ್ಮ್ ಅವರದು ಮಿಲೆಟ್ ನೂಡಲ್ಸ್, ಫಾಕ್ಸ್ ಟೇಲ್ ಮಿಲೆಟ್ ನೂಡಲ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ನೂಡಲ್ಸ್ ಮಾಡೋದಕ್ಕಿಂತ ಮುಂಚೆ ಅದ್ರ ಇಂಗ್ರೀಡಿಯೆಂಟ್ಸ್ ಎಲ್ಲ ಓದಿ ಮಾಡೋದು ತುಂಬ ಒಳ್ಳೆಯದು. ನಾನು ಫಸ್ಟ್ ಇಲ್ಲಿ ಮಿಲೆಟ್ ನೂಡಲ್ಸ್ನ ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ, ಇದು ಸಾಫ್ಟ್ ಆಗೋವರೆಗೂ. ಸೊ ಅದನ್ನು ಬೇಯಿಸ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೀರೆಲ್ಲ ಸೋಸಿ. ಮತ್ತು ಇವಾಗ ಬಾಣಲಿನಲ್ಲಿ ಒಂದು 4-5 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಹಿಂಗು, ಚೆನ್ನಾಗಿ ಅದು ಚಿಟ ಅನ್ನೋವರೆಗೂ ಫ್ರೈ ಆಗಲಿ ಎಣ್ಣೆಯಲ್ಲಿ. ಅದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲೆ, ಖಾರದ ಪುಡಿ. ನಿಮಗಿಲ್ಲಿ ಮಸಾಲೆ ಏನೇನು ಬೇಕಂದ್ರೂ ಅದೆಲ್ಲ ಯೂಸ್ ಮಾಡ್ಕೋಬಹುದು. ಅದಾದಮೇಲೆ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಒಂದು 4-5 ನಿಮಿಷ ಆದರೂ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಯೂಶಲಿ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಸೊ ಇದೆಲ್ಲ ಫ್ರೈ ಆದಮೇಲೆ ಸ್ಲರ್ಪ್ ಫಾರ್ಮ್ ಅವ್ರದ್ದೇ ಒಂದು ಮಸಾಲೆ ಪ್ಯಾಕೆಟ್ ಇರುತ್ತೆ. ಸೊ ಆ ಪ್ಯಾಕೆಟ್ ಫುಲ್ ಅಲ್ಲಿರೋ ಮಸಾಲೆ ಎಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಈರುಳ್ಳಿನೂ ಕಲರ್ ಚೇಂಜ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ನೂಡಲ್ಸ್ನ, ಅದನ್ನು ತೊಗೊಂಡು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಬ್ರೇಕ್ ಮಾಡ್ದಿರ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿಕೊಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 3-4 ನಿಮಿಷ ತಿರ್ಗಾ ಬಾಣಲಿನಲ್ಲಿ ಅದು ಫ್ರೈ ಆದರೆ ಚೆನ್ನಾಗಿರುತ್ತೆ. ನೋಡಿ, ರುಚಿಯಾಗಿರೋ ಮತ್ತು ಆರೋಗ್ಯವಾಗಿರೋ ಮಿಲೆಟ್ ನೂಡಲ್ಸ್ ರೆಡಿ ಆಯಿತು. ಥ್ಯಾಂಕ್ ಯು.